ನಮಸ್ಕಾರ ಗೈಸ್, ಗುಡ್ ಮಾರ್ನಿಂಗ್. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಬೆಳಗಿನಿದ್ದೆ ಹಾಲು ಕರಿಯಕ್ಕೆ ಹೋದ್ನಿ. ಹಾಲು ಕರಿಯೋದು ಹೆಂಗಪ್ಪ ಅಂದರೆ ಬೆಳ್ಳೆ ನಾನು ಸೆಂಟ್ರಿಗೆ ಹಿಂಗೆ ಮರ್ಚ್ಕೊಂಡು ಹೆಬ್ಬೆಟ್ನ ಹಿಂಗೆ ಇಸ್ಕಿದ್ರೆ ಬರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಬೆಳಗಿನ ಹಾಲು ಕರೆದ್ಬಿಟ್ಟು ನಮ್ಮ ತಮ್ಮನ್ಕ ಹಾಲು ಎತ್ಕೊಂಡೋಗಿ ಕಳ್ಸಿದ್ನೆ. ಹಂಗೆ ಹಸುಗಳನ್ನೆಲ್ಲ ಹಿಡ್ಕೊಂಡೋಗಿ ಹಸುಗಳನ್ನ ನಾನು ಫೀಲ್ಡಾಗ ಕಟ್ಟಾಕ್ಬಿಟ್ಟು ಬನ್ನಿ. ಕಟ್ಟಾಕ್ಬಿಟ್ಟು ನಾನು ಇವತ್ತು ತೋಟದ್ರಿಗೆ ಹೋಗ್ಬೇಕಾಯ್ತು. ತೋಟದ್ರ ಏನು ಕೆಲಸಪ್ಪ ಅಂದರೆ ಮೇವು ಕೊಯ್ಬೇಕಾಯ್ತು, ಹಂಗೆ ಮುದ್ದೊಡಿಬೇಕಾಯ್ತು. ತೋಟತ್ರ ನಾವು ಟ್ಯಾಕ್ಟ್ರಿ ಓಡಿಸಿದ್ರೆ ಬೇರೆ ಫೀಲ್ ಸಿಗ್ತೈತೆ. ನೀವು ಓಡಿಸಿರ ಒಂದೇ ಒಂದು ಕಮೆಂಟಾಗ ನಾನು ಟ್ಯಾಕ್ಟ್ರಿ ಓಡಿಸ್ತೀನಿ ಅಂತ ಕಮೆಂಟ್ ಹಾಕ್ರಿ. ನಾನು ನಮ್ಮ ತಾತನ ಮೇವು ಕೊಯ್ಯಕ್ಕೆ ಬಿಟ್ಬಿಟ್ಟು ನಾನು ಮದ್ದು ಎತ್ಕೊಂಬನ್ನೆ. ಮದ್ದು ಒಯ್ಯಕ ಮದ್ದು ನೀರು ಇಟ್ಕೊಂಡು ಮತ್ತು ಯಾಕಪ್ಪ ಮದ್ದು ಹೊಡಿಯೋದು ಅಂದರೆ ಹುಳುಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ವು, ಅದಕ್ಕೆ ಮದ್ದು ಹೊಡಿತಾ ಇರೋದು. ಒಂದು ಕಾಣಿಸಿದ್ರೆ ಸಾಕು ಮದ್ದು ಹೊಡಿತಾ ಇರಬೇಕು. ಒಂದರಿಂದ ಇನ್ನೊಂದಕ್ಕೆ ಜಾಸ್ತಿ ಟ್ರಾನ್ಸ್ಫರ್ ಆಗ್ತಾ ಇರ್ತದ, ಅದಕ್ಕೆ ಬೇಗ ಬೇಗ ಕಾಣಿಸಿದ ತಕ್ಷಣ ಹೊಡಿತಾ ಇರ್ತೀರಿ ನಾವಂತೂ. ಇಲ್ಲಾಂದ್ರೆ ಸುಳ್ಳಿಂಗ್ನೆಲ್ಲ ತಿಂದಾಕ್ಬಿಟ್ಟು ಬೆಳವಣಿಗೆ ಚೆನ್ನಾಗಿ ಆಗಲ್ಲ. ಮುಗಿಸ್ಬಿಡ್ಕಿನಾಕ ಬೇವ್ರ ನೀರು ಕಿತ್ಕೊಂಡ್ಬಿಟ್ಟಿದ್ವು. ಇದೆಲ್ಲ ಮುಗಿಸ್ಕೊಂಡು ನಾನು ಮುಂದೆ ನೀನು ಮುಂದೆ ನಾನು ನಮ್ಮ ತಮ್ಮನ ಮದ್ದು ಹೊಡಿತಾ ಇದ್ರೆ ನನಗಿಂತ ಫಸ್ಟೇ ಅವನು ನನ್ನ ಬೀಟ್ ಮಾಡೋಕ್ಕೆ ಮದ್ದು ಹೊಡ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಟ್ಟು ಮರ ಕೆಳಗ ಮದ್ದೆಡ್ದಿದ್ದೆಲ್ಲ ಮುಗಿಸ್ಕೊಂಡು ಮೇವು ಕೊಯ್ಕೊಂಡು ಎತ್ಕೊಂಬರ್ಬೇಕಾಯ್ತು. ಹಂಗೆ ಮೇವನ್ನೆಲ್ಲ ಟ್ಯಾಕ್ಟ್ರಿ ಲೋಡ್ ಮಾಡ್ಕೊಂಡು ನಮ್ಮ ತಾತನ ಹಿಂದೆ ಎತ್ತಾಕೊಂಡು ನಮ್ಮ ತಮ್ಮನ ಗಾಡಿ ಹಾಕೊಂಡು ಮುಂದೆ ಹೋದ್ನು. ಎತ್ತಾಕೊಂಡು ಶಿಸ್ತಾಗ ಮನೆ ಕಡೆ ಹೋದ್ರೆ ನಮ್ಮ ಹುಡುಗರು ಬಂದು ಕಾಯ್ತಾ ಇದ್ರು ನಮಗೋಸ್ಕರ ಈಜೋಡಕ್ಕೆ ಹೋಗೋಣ ಅಂತ. ಹಂಗೆ ಈ ಜೋಡಕ್ಕೆ ಹೋಯ್ದೆ ನಾವು ತಿರ್ಗಾ ಚೆಕ್ಪೋರ್ ಗೇಟ್ಕ. ಹುಡುಗ ಜೊತೆಗೆ ಹೋದ್ರೇನೆ ನಂಗೆ ಫುಲ್ಲು ಖುಷಿ ಆತೈತೆ. ಜಾಸ್ತಿ ದಿನ ಆದ್ಮೇಲೆ ಸಿಗ್ತಾರ ಅಂದ್ಬಿಟ್ಟು ನನಗೆ ಫುಲ್ ಬಿಸಿ ಆಯ್ತು ಅಂದ್ಬಿಟ್ಟು ಮೇಲಿಂದನೇ ಒಂದು ಜಂಪ್ ಹಾಕ್ಬಿಟ್ನೆ. ನೀರು ಅಂತೂ ಸೂಪರಾಗಿ ತಣ್ಣಗಿದ್ವು. ಬೇಸಿಗೆ ಕಾಲದಾಗ ಈ ಜೋಡ್ದ ತಣ್ಣಗಿರ್ತೈತೆ. ನಮ್ಮೂರವರೆಲ್ಲ ನಮ್ಮ ನೀರಾಗೆ ಒಂದು ದೊಡ್ಡ ಗ್ರೂಪ್ ಫೋಟೋ ಕಾಣಿಸ್ತೈತೆ ನೋಡ್ರಿ. ನಮ್ಮೂರವರೆಲ್ಲ ಕಾಣಿಸ್ತಾವ್ರಿ, ನೀರಾಗಿ ಮಾತ್ರ ಸೂಪರಾಗಿ ಕಾಣಿಸ್ತಾವ್ರೆ. ಹಂಗೆ ನಮ್ಮ ತಮ್ಮನ ಹೇಳಿದ್ನು ನಮ್ಮೂರ್ ಕೆರೆಗ ಮೀನು ಒಂದು ಸಿಕ್ತು, ಅದನ್ನ ಹಿಡ್ಕೊಂಡು ಮನೆಗೆ ಬಿಟ್ಟು ಬಂದಿನಿ ಅಂತ. ಮನೆಗೆ ಹೋಗಿ ಆಯುಧ ಎತ್ಕೊಂಡು ಅದನ್ನ ಕೊಲೆ ಮಾಡಾಕಿದ್ನೆ. ಹಂಗೆ ಕೊಲೆ ಮಾಡ್ಕೊಂಡು ಒಂದೇ ಒಂದು ಪೀಸ್ ತಿನ್ಕೊಂಡು ಮತ್ತೆ ಬೆಂಗ್ಳೂರು ಬರ್ಬೇಕಾಯ್ತು ಅಂದ್ರೆ ಬೆಂಗ್ಳೂರು ಗಾಡಿ ಎತ್ಕೊಂಡು ಬಂದಾಕಿದ್ನೆ. ಹಂಗೆ ಸ್ವಲ್ಪ ಗಾಡಿದಾಗ ನೂನು ಖಾಲಿ ಆಗಿತ್ತು ಅಂತ ಸ್ವಲ್ಪ ನೂನ ಅಂಗಡಿಗೆ ಹೋದ್ನೆ. ನೂನು ಅಂಗಡಿದಾಗ ಸ್ವಲ್ಪ ನೂನು ಹಾಕ್ಸ್ಕೊಂಡು ಅರ್ಧ ಟ್ಯಾಂಕ್ ಇಕ್ಕಿತ್ತು. ಬರೋ ಸತ್ಗೆ ಖಾಲಿ ಆಗೋತದ ಅಂತ ಗೊತ್ತಿತ್ತು. ಬರೋ ಅಂತ ಬಂದಾಕಿದ್ನಿ ಬೆಂಗ್ಳೂರು ಕಡೆಗೆ. ನಂಗೆ ಹೊಸ್ಕಡೆ ಟೋಲ್ ನೋಡಿದ ತಕ್ಷಣ ಒಂದೇ ಕ್ಯಾಬ್ ಬರೋದು ಎಲ್ಲಿ ಟ್ರಾಫಿಕ್ ಇರ್ತದೋ ಅಂತ. ಟ್ರಾಫಿಕ್ನೆಲ್ಲ ದಾಟ್ಕೊಂಡು ಪಿ ಜಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಿನ್ಕೊಂಡು ಇವತ್ತಿನ ಇಷ್ಟೇ, ನಾಳೆ ಸಿಕ್ಕಣ. ಬಾಯ್ ಬಾಯ್ ಅಷ್ಟೇ.